ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ ಇನ್ನಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಫ್ರಮ್ ದ ಸರ್ಕ್ಯೂಟ್ ಶೋನ್ ಫೈಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್. ಪ್ರತಿ ಒಂದು ರೆಸಿಸ್ಟರ್ ಮುಖಾಂತರ ಹೋಗ್ತಿರುವಂತಹ ಕರೆಂಟ್ ವ್ಯಾಲ್ಯೂನ ಕಂಡುಹಿಡಿಯಿರಿ. ದ ಟೋಟಲ್ ಕರೆಂಟ್ ಈಸ್ 4 ಆಂಪಿಯರ್. ಸೊ ನಿಮಗೆ ಗೊತ್ತಿದೆ, ಕರೆಂಟ್ ಯಾವತ್ತಿದ್ರು ಕನ್ವೆನ್ಷನಲ್ ಕರೆಂಟು ವೋಲ್ಟೇಜಿನ ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ರನ್ ಆಗ್ತಾ ಹೋಗುತ್ತೆ. ಈ ತರ ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ. ಸೊ ದಿಸ್ ಇಸ್ ದ ಟೋಟಲ್ ಕರೆಂಟ್ ಐ. ಅದ್ರದ್ದು ವ್ಯಾಲ್ಯೂನ ಕೊಟ್ಟಿದ್ದಾರೆ ಎಷ್ಟು, 4 ಆಂಪಿಯರ್ ಕರೆಂಟು. ಸೊ 4 ಆಂಪಿಯರ್ ಕರೆಂಟ್ ಏನಾಗುತ್ತೆ, ಇಲ್ಲಿಂದ ಈ ತರ ಫ್ಲೋ ಆಗ್ತಾ ಹೋಗುತ್ತೆ. ಸೊ 1 ಓಮ್ ಏನಿದೆ ಇದರ ಮುಖಾಂತರ ಹೋಗ್ತಿರುವಂತ ಕರೆಂಟ್ ವ್ಯಾಲ್ಯೂ ಎಷ್ಟು, 4 ಆಂಪಿಯರ್. ಅದನ್ನ ಬರಿಬಹುದು. ದೇರ್ ಫಾರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 1 ಓಮ್ ರೆಸಿಸ್ಟೆನ್ಸ್ ಎಷ್ಟಿದೆ ನಮಗೆ, 4 ಆಂಪಿಯರ್. ಸರಿನಾ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದಿದ ತಕ್ಷಣ ಏನಾಗುತ್ತೆ, 3 ಭಾಗಗಳಾಗಿ ಡಿವೈಡ್ ಆಗಿದೆ. ಸರಿನಾ. ಇಲ್ಲಿಗೆ ಕರೆಂಟ್ ಬಂದ ತಕ್ಷಣ ಏನಾಗುತ್ತೆ, 3 ಪಾತ್ ಸಿಗ್ತದೆ. ಒಂದು ಈ ತರನಾದ್ರೂ ಹೋಗ್ಬೋದು, ಸ್ಟ್ರೈಟ್ ಆಗಾದ್ರೂ ಹೋಗ್ಬೋದು, ಈ ತರನಾದ್ರೂ ಹೋಗ್ಬೋದು. ಸೊ ಅವಾಗ 3 ಡಿಫ್ರೆಂಟ್ ಪಾತ್ಗಳಿರೋದ್ರಿಂದ 3ರಲ್ಲಿ ಯಾವ್ದಾದ್ರೂ ಚೂಸ್ ಮಾಡ್ಬೋದು. ಸರಿನಾ. ಇದ್ರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ, ಇದ್ರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ, ಇದ್ರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಕರೆಂಟ್ ಆಸ್ I2 ಅಥವಾ I1 ಅಂತ ಕರಿತಾ ಹೋಗೋಣ. ಸರಿನಾ. I1. ನೆಕ್ಸ್ಟ್ ಇಲ್ಲಿ ಹರಿತಾ ಇರುವಂತಹ ಕರೆಂಟ್ ಅನ್ನ I2 ಅಂತ ಕರಿತೀನಿ. ಇಲ್ಲಿ ಹರಿತಾ ಇರುವಂತಹ ಕರೆಂಟ್ ಅನ್ನ I3 ಅಂತ ಕರಿತೀನಿ. ಸೊ ಅದೆಷ್ಟು ಅಂತ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡೋಣ. I1, I2, I3. ಸೊ ಇವಷ್ಟು ಕೂಡ ಹೋಗ್ಬಿಟ್ಟು ಮತ್ತೆ ಮರ್ಜ್ ಆಗ್ತವೆ. ಸರಿನಾ. ಮರ್ಜ್ ಆಯ್ತು ಅಂತ ಅಂದ್ರೆ ಎಷ್ಟು, 4 ಆಂಪಿಯರ್. ಗೊತ್ತಾಯ್ತಾ. 4 ಆಂಪಿಯರ್ ಕರೆಂಟ್ ಬಂದು 3 ಭಾಗಗಳಾಗಿ ಡಿವೈಡ್ ಆಗಿ ಮತ್ತೆ ಮರ್ಜ್ ಆದ ತಕ್ಷಣ ಏನಾಯ್ತು, 4 ಆಂಪಿಯರ್. ಸೊ 4 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ, ಈ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ 4 ಆಂಪಿಯರ್ ರನ್ ಆಗ್ತಾ ಇದೆ. ದಿ ಕರೆಂಟ್ flowing through 3 ohm resistance is also 4 ampere. ನೆಕ್ಸ್ಟ್ ಈ 4 ಆಂಪಿಯರ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ 2 ದಾರಿ ಇದೆ. ಒಂದು ಈ ತರನಾದ್ರೂ ಫ್ಲೋ ಆಗ್ಬೋದು ಅಥವಾ ಈ ತರ ಆದ್ರೂ ಫ್ಲೋ ಆಗ್ಬೋದು. ಸೊ 2 ಭಾಗ ಇರೋದ್ರಿಂದ ಒಂದ್ ಸ್ವಲ್ಪ ಕರೆಂಟ್ ಇದ್ರ ಮುಖಾಂತರ ಹೋಗುತ್ತೆ, ಇನ್ನೊಂದ್ ಸ್ವಲ್ಪ ಕರೆಂಟ್ ಇದ್ರ ಮುಖಾಂತರ ಹೋಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಕರೆಂಟ್ ಆಸ್, ಇಲ್ಲಿ I3 ವರ್ಗು ಬರ್ದಿದ್ದೀನಿ, ಇದನ್ನ I4 ಅಂತ ಕರಿತಾ ಹೋಗ್ತೀನಿ, ಇದನ್ನ I5 ಅಂತ ಕರಿತಾ ಹೋಗ್ತೀನಿ. ಸರಿನಾ. ಸೊ I4 ಮತ್ತೆ I5 ಮತ್ತೆ ಮರ್ಜ್ ಆಗ್ಬಿಟ್ಟು ಇದೇ ತರ ಫ್ಲೋ ಆಗ್ತಾ ಇರ್ತವೆ. ಸೊ ರೆಸಿಸ್ಟೆನ್ಸ್ 1 ಹತ್ರ ಇರುವಂತ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀನಿ, ರೆಸಿಸ್ಟೆನ್ಸ್ 3 ಹತ್ರ ಇರುವಂತ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀನಿ. ಈಗ I1, I2, I3, I4, I5 ಇಷ್ಟು ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇದು ಏನಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ, ಸೊ ಅದಷ್ಟು ಕೂಡ ನಾವು ಸಪರೇಟ್ ಆಗಿ ಬರ್ಕೊಳ್ಳೋಣ. ಅವಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇದು 1 ಓಮ್ ರೆಸಿಸ್ಟೆನ್ಸು, ಇದ್ರ ಮುಖಾಂತರ ಹರಿತಾ ಇರುವಂತ ಕರೆಂಟ್ ಯಾವುದು, 4 ಆಂಪಿಯರ್. ನೆಕ್ಸ್ಟ್ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, 3 ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಒಂದು 4 ಓಮು, ನೆಕ್ಸ್ಟ್ ಇನ್ನೊಂದು ಯಾವುದು 6 ಓಮು, ನೆಕ್ಸ್ಟ್ ಇನ್ನೊಂದು ಯಾವುದು 2 ಓಮ್. ಸೊ 3 ಭಾಗಗಳಾಗಿ ಡಿವೈಡ್ ಆಯಿತು. ಸೊ ಲೆಟ್ ಮಿ ಕಾಲ್ ದ ಕರೆಂಟ್ ಫ್ಲೋಯಿಂಗ್ ಹಿಯರ್ ಆಸ್ I1. ಇಲ್ಲಿ ಹರಿತಾ ಇರುವಂತದ್ದನ್ನ I2 ಅಂತ ಕರೆಯೋಣ, ಇಲ್ಲಿ ಹರಿತಾ ಇರುವಂತದ್ದನ್ನ I3 ಅಂತ ಕರೆಯೋಣ. ನೆಕ್ಸ್ಟ್ ಈ ತರ ಫ್ಲೋ ಆಗಿದ್ದೇನಾಗುತ್ತೆ, ಇಲ್ಲಿ ಮತ್ತೆ ಇನ್ನೊಂದು ರೆಸಿಸ್ಟೆನ್ಸ್ ಬಂತು, ದಟ್ ಈಸ್ ಆಫ್ 3 ಓಮ್. ಇಲ್ಲಿ 3 ಕೂಡ ಮರ್ಜ್ ಆಗಿರೋದ್ರಿಂದ ನಮಗೆ ಕರೆಂಟ್ ಎಷ್ಟು, 4 ಆಂಪಿಯರ್ ಕರೆಂಟೇ ಫ್ಲೋ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇಲ್ಲಿ 2 ಭಾಗಗಳಾಗಿ ಡಿವೈಡ್ ಆಯಿತು. ಒಂದು 5 ಓಮು, ನೆಕ್ಸ್ಟ್ ಇನ್ನೊಂದು 7 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಕರೆಂಟ್ ಫ್ಲೋ ಆಗುತ್ತೆ. ಸೊ ಕರೆಂಟ್ ಫ್ಲೋಯಿಂಗ್ ಥ್ರೂ 5 ಓಮ್ ರೆಸಿಸ್ಟೆನ್ಸ್ ಅನ್ನ I4 ಅಂತ ಕರೆಯೋಣ. ಕರೆಂಟ್ ಫ್ಲೋಯಿಂಗ್ ಥ್ರೂ 7 ಓಮ್ ಅನ್ನ ನಾವು I5 ಅಂತ ಕರಿತಾ ಹೋಗೋಣ. ಈಗ ನನಗೆ ಇಲ್ಲಿ ನೋಡಿ, ಇಲ್ಲಿ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ V1. ಸರಿನಾ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ನನಗೆ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ, ದಟ್ ಈಸ್ V2. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ನನಗೆ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ, ದಟ್ ಈಸ್ V3. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ಡಿಫ್ರೆಂಟ್ ವೋಲ್ಟೇಜ್ ಇರುತ್ತೆ, ದಟ್ ಈಸ್ V4. ಗೊತ್ತಾಯ್ತಾ. ಡಿಫ್ರೆಂಟ್ ವೋಲ್ಟೇಜ್ ಇರುತ್ತೆ. V1 ಇಲ್ಲಿ ಇದ್ರ ಮುಖಾಂತರ ಇರುವಂತದ್ದು. ಸೊ ಇಲ್ಲಿ ಆಲ್ರೆಡಿ ನಮಗೆ ಕರೆಂಟ್ ವ್ಯಾಲ್ಯೂ ಗೊತ್ತಿದೆ, ಮತ್ತೆ ಕಂಡುಹಿಡಿಯುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ವೋಲ್ಟೇಜ್ ಇವಷ್ಟಕ್ಕೂ ಕೂಡ ಸೇಮ್ ವೋಲ್ಟೇಜ್ ಇರುತ್ತೆ. ಗೊತ್ತಾಯ್ತಾ. 4 ಓಮ್ ರೆಸಿಸ್ಟೆನ್ಸ್ ಆಗಿರಲಿ, 6 ಓಮ್ ರೆಸಿಸ್ಟೆನ್ಸ್ ಆಗಿರಲಿ, 3 ಓಮ್ ರೆಸಿಸ್ಟೆನ್ಸ್ ಆಗಿರಲಿ, ಈ 3ಕ್ಕೂ ಕೂಡ ನಮಗೆ ಏನು ವೋಲ್ಟೇಜ್ ಸೇಮ್ ಇರುತ್ತೆ, ದಟ್ ಈಸ್ V2. ನೆಕ್ಸ್ಟ್ 3 ಓಮ್ ರೆಸಿಸ್ಟೆನ್ಸ್ ಹತ್ರ V3 ಆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ 5 ಮತ್ತೆ 7 ಓಮ್ ರೆಸಿಸ್ಟೆನ್ಸ್ ಹತ್ರ ಇವೆರಡಕ್ಕೂ ಕೂಡ ಸೇಮ್ ವೋಲ್ಟೇಜ್, ದಟ್ ಈಸ್ ಆಫ್ V4. V1, V2, V3, V4 ಇದಷ್ಟು ಕೂಡ ಸೇರ್ಸಿ ಏನಾಗುತ್ತೆ, ಟೋಟಲ್ ವೋಲ್ಟೇಜ್ ಆಗುತ್ತೆ. ಸರಿನಾ. ಎಸ್. ಸೊ ಈಗ ನನಗೆ V2 ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ರೆ ನಾನು ಇದಷ್ಟು ಕೂಡ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸರಿನಾ. ಸೊ ಇಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ನನಗೆ ಇದಷ್ಟು ಮುಖಾಂತರ ಇರುವಂತಹ ಟೋಟಲ್ ವೋಲ್ಟೇಜ್ ಬೇಕು. ಸೊ V2 ವ್ಯಾಲ್ಯೂ ಅಂತಂದ್ರೆ ಇದಷ್ಟಕ್ಕೂ ಕೂಡ ಇರುವಂತಹ ವೋಲ್ಟೇಜ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು
ಈ ಅಷ್ಟಕ್ಕೂ ಕೂಡ ಸೇರಿ ಹರಿಯುವಂಥ ಕರೆಂಟ್ ಎಷ್ಟು? ಈ 4 ಆಂಪಿಯರ್ ಕರೆಂಟ್ ಏನಾಗಿದೆ 3 ಭಾಗಗಳಾಗಿ ಡಿವೈಡ್ ಆಗಿದೆ. ಬಟ್ ಟೋಟಲ್ ಕರೆಂಟ್ ಬೇಕಾಗಿರೋದು ನನಗೆ, ಸೊ ಏನಾಗಿರುತ್ತೆ 4 ಆಂಪಿಯರೇ ಆಗಿರುತ್ತೆ. ಸೊ ವಿ ಇಸ್ ಈಕ್ವಲ್ ಟು IR ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಯ್ತು ನನಗೆ, 4 ಆಂಪಿಯರ್ ಅಂತ ಗೊತ್ತಾಯ್ತು. ಯಾಕೆ 4 ಭಾಗಗಳಾಗಿ ಡಿವೈಡ್ ಆದ್ರೂ ನನಗೆ ಇದಷ್ಟರಲ್ಲೂ ಇರುವಂಥ ಕರೆಂಟು ಇದಷ್ಟಕ್ಕೂ ಕೂಡ ಸೇರಿ ಫ್ಲೋ ಆಗುವಂಥ ಕರೆಂಟ್ ಬೇಕಾಗಿತ್ತು. ಸೊ ಎಷ್ಟು 4 ಇಂಟು ರೆಸಿಸ್ಟೆನ್ಸ್ ಬೇಕು. ಸೊ ರೆಸಿಸ್ಟೆನ್ಸ್ 2 ಅಂತ ಕರಿತಾ ಹೋಗ್ತೀನಿ, ಬೇಡ ರೆಸಿಸ್ಟೆನ್ಸ್ ಪ್ಯಾರಲಲ್ ಅಂತ ಕರಿತಾ ಹೋಗ್ತೀನಿ, ಸರಿನಾ? ಪ್ಯಾರಲಲ್ ರೆಸಿಸ್ಟೆನ್ಸ್ 4 ಓಮ್ 6 ಓಮ್ 2 ಓಮ್ ಈ ಮೂರು ಕೂಡ ಸೇರಿಸಿ ನನಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಬೇಕು. ಸೊ ಇದು ಅಷ್ಟಕ್ಕೂ ಕೂಡ ಇರುವಂಥ ವೋಲ್ಟೇಜ್ V2 ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್ ಇದ್ರ ಮುಖಾಂತರ ಎಷ್ಟು ರೀತಿಯ 4 ಆಂಪಿಯರು ಮತ್ತೆ ಇಂಟು ರೆಸಿಸ್ಟೆನ್ಸ್ ಈ ಮೂರು ಕೂಡ ಸೇರಿಸಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಷ್ಟು. ಸೊ ಈಗ ಈ RP ವ್ಯಾಲ್ಯೂನ ಇಲ್ಲಿ ಸೈಡಲ್ಲಿ ಹೇಳ್ಕೊಡ್ತೀನಿ. ಸೊ 1/RP ವಿಲ್ ಬಿ ಈಕ್ವಲ್ ಟು ಅಂದರೆ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳನ್ನ ಹಿಂಗೆ ಅಲ್ವಾ ಆ್ಯಡ್ ಮಾಡೋದು, 4 6 2 ಇರೋದು ಫಸ್ಟು ರೆಸಿಪ್ರೋಕಲ್ ಮಾಡಿ ಆ್ಯಡ್ ಮಾಡಬೇಕು. 1/4 ಪ್ಲಸ್ 1/6 ಪ್ಲಸ್ 1/2 ಈ ಥರ ಆ್ಯಡ್ ಮಾಡಬೇಕು. ಸೊ 1/RP ವಿಲ್ ಬಿ ಈಕ್ವಲ್ ಟು, ಸೊ 1/4 ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ತಾ ಹೋಗಿ 1/4 ಅಂತಂದರೆ ವ್ಯಾಲ್ಯೂ ಇಸ್ 0.25 ಪ್ಲಸ್ 1/6. ಸೊ 1/6 ಅಂತಂದರೆ 0.166 ಅಂತ ಬರುತ್ತೆ. ಸೊ 0.167 ಅಂತ ಬರೀರಿ, ಇಲ್ಲ ಅಂತಂದರೆ 0.17 ಅಂತ ಬರೀರಿ ಸಾಕು, 0.17. ನೆಕ್ಸ್ಟ್ 1/2 ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.5. ಸೊ ಇದಷ್ಟು ಕೂಡ ಆ್ಯಡ್ ಮಾಡ್ತಾ ಬನ್ನಿ, ವ್ಯಾಲ್ಯೂ ಏನಾಗುತ್ತೆ 0.25 ಪ್ಲಸ್ 0.17 ಪ್ಲಸ್ 0.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ವ್ಯಾಲ್ಯೂ ವಿಲ್ ಬಿ 0.92. 1/RP ವಿಲ್ ಬಿ ಈಕ್ವಲ್ ಟು 0.92. ಆದರೆ ನನಗೆ RP ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ RPನ ಇಲ್ಲಿ ಕಳಿಸ್ತೀನಿ, 0.92ನ ಇಲ್ಲಿ ಕಳಿಸ್ತೀನಿ. ಸೊ 1/0.92 ವಿಲ್ ಬಿ ಈಕ್ವಲ್ ಟು RP. ಸೊ 1/0.92 ವ್ಯಾಲ್ಯೂ ಎಷ್ಟಾಗುತ್ತೆ 1.086. ಸೊ ನಾವು 1.08 ಓಮ್ ಅಂತ ತಗೊಂತ ಹೋಗೋಣ. ಸೊ ಇಲ್ಲಿ ಇದಷ್ಟು ಕೂಡ ಸೇರಿಸಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು ನನಗೆ 1.08 ಓಮ್. ಸೊ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, V2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 4 ಇಂಟು RP ವ್ಯಾಲ್ಯೂ ಎಷ್ಟು 1.08 ಓಮ್. ಸೊ V2 ವ್ಯಾಲ್ಯೂ ವಿಲ್ ಬಿ 1.08 ಇಂಟು 4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 4.32 ವೋಲ್ಟ್ಸ್. ಸೊ ಇವಾಗ ನನಗೆ V2 ವ್ಯಾಲ್ಯೂ ಗೊತ್ತಾಗಿದೆ ಮತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂಗಳು ಗೊತ್ತಿದ್ದಾವೆ. ಸೊ ಕರೆಂಟ್ ವ್ಯಾಲ್ಯೂನ ಕಂಡುಹಿಡಿಬೋದಾ? ಎಸ್. ಸೊ ಇವಾಗ I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು I ಇಸ್ ಈಕ್ವಲ್, ನೋಡಿ V ಇಸ್ ಈಕ್ವಲ್ ಟು IR ಅಲ್ವಾ. ಸೊ I ವ್ಯಾಲ್ಯೂ ಬೇಕು ಅಂತ ಅಂದರೆ I ವಿಲ್ ಬಿ ಈಕ್ವಲ್ ಟು V/R. R ಅನ್ನ ಈ ಕಡೆ ಕಳಿಸ್ತಾ ಹೋಗ್ತೀನಿ. ಸೊ I1 ವಿಲ್ ಬಿ ಈಕ್ವಲ್ ಟು V2 ಹೋಲ್/R ಅಂತಂದ್ರೆ ಇಲ್ಲಿ ಯಾವ ರೆಸಿಸ್ಟೆನ್ಸ್ ಇರುತ್ತೆ ಅದು. ಸೊ I1 ಕರೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, I1 ವಿಲ್ ಬಿ ಈಕ್ವಲ್ ಟು V2 ವ್ಯಾಲ್ಯೂ, ಅಂದ್ರೆ ಇಲ್ಲಿ ಈ ಒಂದು ಪಾರ್ಟ್ ಅಲ್ಲಿ ಹರಿತಾ ಇರುವಂತಹ ವೋಲ್ಟೇಜ್ ಯಾವುದು V2 ಅಲ್ವಾ, ಅದಕ್ಕೋಸ್ಕರ. ಸೊ V2 ವ್ಯಾಲ್ಯೂ ಎಷ್ಟಿದೆ ನಮಗೆ 4.32 ಹೋಲ್/, ರೆಸಿಸ್ಟೆನ್ಸ್ ಎಷ್ಟಿರೋದು I1 ಫ್ಲೋ ಆಗುವಂಥದ್ದು ಜಾಗದಲ್ಲಿ 4 ಓಮ್. ಸೊ 4 ಇಂದ ಡಿವೈಡ್ ಮಾಡಿ, 4.32 ಹೋಲ್/4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 1.08 ಆಂಪಿಯರ್. ನೆಕ್ಸ್ಟ್ I2 ಕರೆಂಟ್ ವಿಲ್ ಬಿ ಈಕ್ವಲ್ ಟು V2 ಹೋಲ್/R. ಸೊ V2 ವ್ಯಾಲ್ಯೂ ಎಷ್ಟಿದೆ ನಮಗೆ, V2 ವ್ಯಾಲ್ಯೂ 4.32 ಹೋಲ್/, ರೆಸಿಸ್ಟೆನ್ಸ್ ಎಷ್ಟಿರೋದು I2 ಫ್ಲೋ ಆಗುವಂಥ ಜಾಗದಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 4.32 ಹೋಲ್/6 ವ್ಯಾಲ್ಯೂ ಎಷ್ಟು ಬರುತ್ತೆ 0.72 ಆಂಪಿಯರ್. ನೆಕ್ಸ್ಟ್ I3 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. I3 ವಿಲ್ ಬಿ ಈಕ್ವಲ್ ಟು V2 ಹೋಲ್/R. ನೋಡಿ V2 ಹೋಲ್/R ರೆಸಿಸ್ಟೆನ್ಸ್ ಎಷ್ಟು I3 ಫ್ಲೋ ಆಗುವಂಥ ಜಾಗದಲ್ಲಿ ಇರೋದು 2. ಸೊ 4.32 ಹೋಲ್/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 2 2s are 4, 2 1s are 2, 2 6s are 12. ಸೊ ಆನ್ಸರ್ ಈಸ್ 2.16 ಆಂಪಿಯರ್. ಸೊ ಈಗ I1 I2 I3 ವ್ಯಾಲ್ಯೂ ಗೊತ್ತಾಯಿತು. 1 ಓಮ್ ಮುಖಾಂತರ ಹೋಗ್ತಿರುವಂಥ ಕರೆಂಟ್ ಆಲ್ರೆಡಿ ಬರ್ದಿದ್ದೀನಿ, 3 ಓಮ್ ಮುಖಾಂತರ ಹೋಗ್ತಾ ಇರುವಂಥ ಕರೆಂಟ್ ಆಲ್ರೆಡಿ ಬರ್ದಿದ್ದೀನಿ. ಇನ್ನು ಇವೆರಡು ಮಾತ್ರ ಉಳ್ಕೊಂಡಿರೋದು, ಸರಿನಾ? ಇವೆರಡು ಕೂಡ ಪ್ಯಾರಲಲ್ ಆಗಿದ್ದಾವೆ, ಆದರೆ ಎರಡೇ ಇದ್ದಾವೆ. ಎರಡೇ ರೆಸಿಸ್ಟರ್ಗಳು ಏನಾದ್ರೂ ಪ್ಯಾರಲಲ್ ಆಗಿದ್ರೆ ಸಿಂಪಲ್ ಫಾರ್ಮುಲಾನ ಯೂಸ್ ಮಾಡಿ. RP ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಹೋಲ್/R1 ಪ್ಲಸ್ R2. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ನಲ್ಲ, ಎರಡು ರೆಸಿಸ್ಟರ್ಗಳು ಏನಾದ್ರೂ ಪ್ಯಾರಲಲ್ ಆಗಿತ್ತು ಅಂತಂದ್ರೆ R1 ಇಂಟು R2 ಹೋಲ್/R1 ಪ್ಲಸ್ R2 ಯೂಸ್ ಮಾಡ್ಬೋದು. ಯಾವುದನ್ನಾದ್ರೂ R1 ಅಂತ ತೊಗೊಳ್ಳಿ, ಯಾವುದನ್ನಾದ್ರೂ R2 ಅಂತ ತೊಗೊಳ್ಳಿ. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ 5 ಇಂಟು 7 ಹೋಲ್/5 ಪ್ಲಸ್ 7. ಸೊ 5 ಪ್ಲಸ್ 7 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 5 ಪ್ಲಸ್ 7 ಇಸ್ 12, 7 5s are 35. ಸೊ 35 ಹೋಲ್/12, 35/12 ವ್ಯಾಲ್ಯೂ ಎಷ್ಟಾಗುತ್ತೆ 2.916 ಓಮ್. ಸೊ ಓಮ್ ಅನ್ನು ಬರೆಯೋದನ್ನ ಮರಿಬೇಡಿ, ಯಾಕಂದ್ರೆ SI ಯೂನಿಟ್ ವೆರಿ ಇಂಪಾರ್ಟೆಂಟ್. ಈಗ
I4 ವ್ಯಾಲ್ಯೂ ಏನಾಗಿರುತ್ತೆ, I4 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ನನಗೆ ಗೊತ್ತಿದೆ, ವೋಲ್ಟೇಜ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ವೋಲ್ಟೇಜ್ ವ್ಯಾಲ್ಯೂನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ದಟ್ ಈಸ್ V4 ವ್ಯಾಲ್ಯೂ. V is equal to IR. ಸೊ ಟೋಟಲ್ ಕರೆಂಟ್ ಏನಾಗುತ್ತೆ, ಅದೇ 4 ಆಂಪಿಯರ್ ಇಲ್ಲಿ ಬಂದ್ಬಿಟ್ಟು ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗಿದೆ. ನನಗೆ ಈ ಒಂದು ಪಾರ್ಟ್ ಅಲ್ಲಿ ಇರುವಂತ ಟೋಟಲ್ ಕರೆಂಟ್ ವ್ಯಾಲ್ಯೂ ಬೇಕು. ಸೊ ಟೋಟಲ್ ಕರೆಂಟ್ ಏನಾಗಿರುತ್ತೆ, 4 ಆಂಪಿಯರೇ ಆಗಿರುತ್ತೆ ಅಲ್ವಾ. ಅದೇ ಫ್ಲೋ ಆಗಿ ಎರಡು ಭಾಗ ಆಗಿರೋದು. ಸೊ ಅವೆರಡನ್ನು ಕೂಡ ಆಡ್ ಮಾಡಿದಾಗ ಏನಾಗುತ್ತೆ, 4 ಆಂಪಿಯರೇ ಆಗಿರುತ್ತೆ. ಸೊ 4 ಇಂಟು ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬಂತು ನನಗೆ, ಟೋಟಲ್ ರೆಸಿಸ್ಟೆನ್ಸ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ದಟ್ ಈಸ್ 2.916. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ 2.916 ಇಂಟು 4, ವ್ಯಾಲ್ಯೂ ವಿಲ್ ಬಿ 11.664 ವೋಲ್ಟ್ಸ್. ಸೊ ಈಗ V4 ವ್ಯಾಲ್ಯೂ ಗೊತ್ತಿದೆ, ರೆಸಿಸ್ಟರ್ಗಳು ವ್ಯಾಲ್ಯೂ ಗೊತ್ತಿದೆ. ಸೊ I4 ಮತ್ತೆ I5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ I4 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V4 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ R ಅಂತ ಅನ್ಕೊಳ್ಳಿ. V4 ಅಂತಂದ್ರೆ ಇಲ್ಲಿರುವಂತ ವೋಲ್ಟೇಜ್, ಈ ಒಂದು ಪಾರ್ಟ್ ಅಲ್ಲಿ ಇರುವಂತದ್ದು ವೋಲ್ಟೇಜ್ ಎಷ್ಟಿದೆ ನಮಗೆ, 11.664 ವೋಲ್ಟ್ ಡಿವೈಡೆಡ್ ಬೈ ಈ I4 ಫ್ಲೋ ಆಗುವಂತ ರೆಸಿಸ್ಟೆನ್ಸ್ ಯಾವುದು, 5 ಓಮ್. ಸೊ 5 ಇಂದ ಡಿವೈಡ್ ಮಾಡಿ. ಸೊ 11.664 ಡಿವೈಡೆಡ್ ಬೈ 5 ವ್ಯಾಲ್ಯೂ ಎಷ್ಟಾಗುತ್ತೆ, 2.3328 ಆಂಪಿಯರ್. ನೆಕ್ಸ್ಟ್ I5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. I5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V4 ವೋಲ್ಟ್ ಡಿವೈಡೆಡ್ ಬೈ R. ಯಾಕೆ, ಇಲ್ಲಿ ಇರುವಂತ ಪಾರ್ಟ್, ಈ ಒಂದು ಪಾರ್ಟ್ ಅಲ್ಲಿ ಇರುವಂತ ವೋಲ್ಟೇಜ್ ಇಸ್ V4, ಅದಕ್ಕೋಸ್ಕರ. ಸೊ V4 ವ್ಯಾಲ್ಯೂ ಇಸ್ 11.664 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು, I5 ಫ್ಲೋ ಆಗ್ತಾ ಇರುವಂತದ್ದು 7 ಓಮ್. ಸೊ ಡಿವೈಡ್ ಇಟ್ ಬೈ 7. ಸೊ 11.664 ವೋಲ್ಟ್ ಡಿವೈಡೆಡ್ ಬೈ 7 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 1.666 ಆಂಪಿಯರ್. ಸೊ ಈಗ ನನಗೆ I1 ವ್ಯಾಲ್ಯೂ ನಮಗೆ ಗೊತ್ತಾಗಿದೆ ಎಷ್ಟು, 1.08. ನೆಕ್ಸ್ಟ್ I2 ವ್ಯಾಲ್ಯೂ ಇಸ್ 0.72, I3 ವ್ಯಾಲ್ಯೂ ಇಸ್ 2.16, I4 ವ್ಯಾಲ್ಯೂ ಇಸ್ 2.3328. ನೆಕ್ಸ್ಟ್ I5 ವ್ಯಾಲ್ಯೂ ಇಸ್ 1.666 ಆಂಪಿಯರ್. ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಇರುವಂತ ಕರೆಂಟ್ ಎಷ್ಟು, 4 ಆಂಪಿಯರ್. 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಇರುವಂತ ಕರೆಂಟ್ ಎಷ್ಟು, 4 ಆಂಪಿಯರ್. ಸೊ ಇವಾಗ ಎಲ್ಲಾ ರೆಸಿಸ್ಟರ್ಗಳ ಮುಖಾಂತರ ಇರುವಂತ ಕರೆಂಟ್ ಅನ್ನ ಕಂಡುಹಿಡಿದಿದ್ದೀವಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ಒಂದೇ ತರದ ಪ್ರಾಬ್ಲಮ್ ಅನ್ನ ಕೇಳಲ್ಲ ಓಮ್ಸ್ ಲಾ ಮೇಲೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕಲೀರಿ. ಆ ಎಲ್ಲ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.